ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು ಅವನು ಹೀಲಿಯಮ್ಮನ್ನ ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಹೀಲಿಯಂ ಈ ರೀತಿ ಓಪನ್ ಪ್ಲೇಸಲ್ಲಿ ಬಳಸೋದಕ್ಕೆ ಅದರದ್ದು ಅವಕಾಶ ಇದೆಯಾ? ಅದನ್ನೇ ನಾನು ಅವರಿಗೆ ವೆರಿಫೈ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಹೇಳಿಲ್ಲ, ಅವರ ಇದರಲ್ಲಿ ಗೊತ್ತಾಗ್ತದಲ್ಲ. ಅಲ್ಲಿ ಕಮಿಷನರು, IG ಅವರೆಲ್ಲ ಇದ್ದಾರೆ, ತನಿಖೆ ಮಾಡಿ ವರದಿಯನ್ನು ಕೊಡೋದು ತಿಳಿಸಿದ್ದಾರೆ. ಇದು ನಿನ್ನೆ ಬಸ್ ಆಕ್ಸಿಡೆಂಟ್ ಸರ್, ಅದೀಗ DNA ಹೋಗಿದೆ ಸರ್, ಅದೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಅದು ಹೆಂಗೆ ಸ್ಟೇಟಸ್? ಇಲ್ಲ, ಭಾಳ ದುರದೃಷ್ಟಕರ. ನೋಡಿ, ಅವನು ರಸ್ತೆ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಮೀಡಿಯನನ್ನು ಜಂಪ್ ಮಾಡಿ ಈ ಕಡೆ ಬರ್ತಾನೆ ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ ಗೊತ್ತಾಗೋದಿಲ್ಲ. ಅವನು ಆ ಡ್ರೈವರು ಈಗ ಅವನು ಸತ್ತೋಗಿದ್ದಾನೆ. ಅವನು ಯಾವ ಕಂಡೀಷನಲ್ಲಿದ್ದ, ನಿದ್ದೆಯಲ್ಲಿ ಇದು 2-3 ಗಂಟೆ ಸಂದರ್ಭದಲ್ಲಿ ಆಗಿರುವಂಥದ್ದು. ನಿದ್ದೆನಲ್ಲಿ ಅವನು ಈ ಕಡೆ ಜಂಪ್ ಮಾಡಿಬಿಟ್ಟಿದ್ದಾನೆ. ಜಂಪ್ ಮಾಡಿ ಡಿವೈಡರ್ನ ಈ ಕಡೆ ಬಂದು ಬಸ್ಸಿಗೆ ಹೊಡೆದಿದ್ದಾನೆ. ಭಾಳ ದುರದೃಷ್ಟಕರ. ಅವರೆಲ್ಲ ನಿದ್ದೆ ಮಾಡ್ತಾಯಿದ್ರು. ಭಾಳ ಜನ, 6 ಜನ, ಇವತ್ತು 6 ಜನ ಅಂತ ಹೇಳ್ತಿದ್ರು. 5 ಅಂತಿದ್ರು, ಈಗ 6ನೇದು ಆಗಿದೆ, 6 ಜನ ಅಂತ ಹೇಳಿದ್ರು. ಬಟ್ ಭಾಳ ಜನ ಅವರಿಗೆಲ್ಲ ಗಾಯಗಳಾಗಿದ್ದಾವೆ. ಅವರಿಗೆಲ್ಲ ಆಸ್ಪತ್ರೆಗಳಿಗೆ ಸೇರಿಸಿ ಟ್ರೀಟ್ಮೆಂಟ್ ಎಲ್ಲ, ಕೆಲವರು ಗಂಭೀರವಾಗಿ ಆಗಿರ್ತಕ್ಕಂಥ ಸುಟ್ಟಿಗಾಯಿಗಳು, ಅದರಿಂದ ಗಂಭೀರವಾಗಿರುವಂಥದ್ದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಾಡಿ ಹಸ್ತಾಂತರ ಯಾವಾಗಾಗ್ಬೋದು ಸರ್? DNA ಆಗಲೇಬೇಕು ಎಲ್ಲ ಬಾಡಿಗೆ? ಹೌದು, ಅದು ಯಾಕೆಂದರೆ ವೆರಿಫಿಕೇಷನ್ ಆಗಬೇಕಲ್ಲ, ಅದನ್ನು ಮಾಡಿ ಕೊಡ್ತಾರೆ. CWC ಮೀಟಿಂಗ್ ಇದೆ ಸರ್ ಡೆಲ್ಲಿನಲ್ಲಿ, ತಾವೇನೋ ಹೋಗ್ತಿದ್ದೀರಾ ಸರ್? ಹೀಗೆಲ್ಲ ನಾವು CWC ಮೆಂಬರ್ ಅಲ್ಲ. ನಾನು ಹಿಂದೆ CWCನಲ್ಲಿ ಸ್ಪೆಷಲ್ ಇನ್ವೈಟಿ ಆಗಿದ್ದೆ. ಈಗ ನಮ್ಮ ಹರಿಪ್ರಸಾದ್ ಅವರು, ವೀರಪ್ಪ ಮೊಯ್ಲಿ ಅವರು ಸ್ಪೆಷಲ್ ಇನ್ವೈಟಿ ಆಗಿದ್ದಾರೆ. ಮತ್ತು ಇದು ರೆಗ್ಯುಲರ್ ಆಗಿ ಆಗುವಂಥ CWC ಮೀಟಿಂಗ್ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ 21 ಜನ ಶಾಶ್ವತವಾಗಿರುವಂಥ ಮೆಂಬರ್ಸ್ ಇರ್ತಾರೆ. ಅದರ ಜೊತೆಗೆ ಅವರು ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ PCC ಪ್ರೆಸಿಡೆಂಟ್ಗಳನ್ನು, ಮುಖ್ಯಮಂತ್ರಿಗಳನ್ನು ಕರೀತಾರೆ. ಕೆಲವು ಸಂದರ್ಭದಲ್ಲಿ ಎಕ್ಸ್ಟೆಂಡೆಡ್ CWC ಆಗುತ್ತೆ, ಆಗ ಎಲ್ಲರನ್ನೂ ಕರೀತಾರೆ. ಸ್ಪೆಷಲ್ ಇನ್ವೈಟೀಸ್ನ, ಆಮೇಲೆ ಸಬ್ಜೆಕ್ಟ್ ಮ್ಯಾಟ್ರ್ ಸ್ಪೆಷಲಿಸ್ಟ್ ಅಂತ ಅವ್ರನ್ನ ಕರೀತಾರೆ. ಈಗ ಎಕ್ಸ್ಟರ್ನಲ್ ಅಫೇರ್ಸ್ ಮೇಲೆ ಚರ್ಚೆ ಆಗಬೇಕು ಅಥವಾ ಎಕನಾಮಿಕ್ ಪಾಲಿಸಿ ಮೇಲೆ ಚರ್ಚೆ ಆಗಬೇಕು ಅಂತ ಸಂದರ್ಭದಲ್ಲಿ ಆ ಎಕ್ಸ್ಪರ್ಟ್ಸನ್ನು ಕೂಡ ಇನ್ವೈಟ್ ಮಾಡೋ ಸಾಧ್ಯತೆಗಳು ಇರ್ತವೆ. ಆದರೆ ನಾಳೆ ನಡೀತಕ್ಕಂಥ CWCನಲ್ಲಿ ಅಜೆಂಡಾ ಏನಿದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಆಹ್ವಾನ ಮಾಡಿದ್ದಾರೆ ಅಂತ ಕೇಳಿದೆ. 3 ಜನ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದ್ದಾರಂತೆ.
ಅದು ಏನು ಚರ್ಚೆಗಳು ಆಗ್ತವೆ ಅಂತ ನಮಗೆ ಗೊತ್ತಿಲ್ಲ. ಕರ್ನಾಟಕದ ಬೆಳವಣಿಗೆಗಳು CWC ಸಭೆ ಆದ ಬಳಿಕ ಚರ್ಚೆ ಆಗ್ತಾವ ಅಂತ CM ಇರ್ತಾರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ. ಬೆಳವಣಿಗೆಗಳ ಬಗ್ಗೆ ಹಾಗೇನಾದರೂ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಚರ್ಚೆ ಆದರೆ ನಮಗೆಲ್ಲ ಗೊತ್ತಾಗುತ್ತಲ್ಲ. ಆಮೇಲೆ ಚರ್ಚೆ ಆದಮೇಲೆ ಗೊತ್ತಾಗುತ್ತೆ, ಅದಕ್ಕೆ ಮುಂಚೆ ಏನು ಗೊತ್ತಾಗಲ್ಲ. ದಾವಣಗೆರೆಗೆ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ ನೋಡಿ, ಹೌದು, ಭೇಟಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಯಾರು ಕೂಡ ಮಾತನಾಡೋಷ್ಟಿಲ್ಲ. ಅಷ್ಟು ಹಿರಿತನ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಅವರು ಸುದೀರ್ಘವಾಗಿ ನಡ್ಕೊಂಡು ಬಂದಂಥ ದಾರಿ ಏನಿದೆಯಲ್ಲ, ಅದು ಭಾಳ ಬಡವರಿಗೆ, ಭಾಳ ನೊಂದವರಿಗೆ ಅನೇಕ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಅವರು ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನುಡಿ ನಮನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು, ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲರೂ ಹೋಗ್ತಿದ್ದಾರೆ. ಇಲ್ಲ, ನಾನು ಹೋಗೋದಿಲ್ಲ, ಯಾಕೆಂದರೆ ನಾನು ಅವತ್ತಿನ ದಿವಸ ಹೋಗಿದ್ದೆ. ಹಾಗಾಗಿ ಇವತ್ತು ಹೋಗೋದೇನು, ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೋಗ್ತೀನಿ. ಸರ್, ಹೊಸ ವರ್ಷದ ಪ್ರಿಪ್ರೇಷನ್ಸ್ ಹೇಗಾಗ್ತದೆ? ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಈಗ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ರೆ ಪರಮೇಶ್ವರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಚರ್ಚೆ ಶುರುವಾಗಿದೆ. ನೋ ಕಾಮೆಂಟ್ಸ್. ಅಲ್ಲ ಸರ್, ತಮ್ಮ ಪರವಾಗಿ KC ವೇಣುಗೋಪಾಲ್ ಕೂಡ ಒಂದು ಟೀಮ್ ಭೇಟಿಯಾಗಿ ಬಂದಿದೆ ಬೆಳಗಾವಿ ಸೆಷನ್ನಲ್ಲಿ ಅಂತ. ನಾನು ಹೇಳಿದೆಲ್ಲ, ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ಅದು ಹೇಳೋದಕ್ಕೆ ನಮಗೇನು ಹೇಳೋದಕ್ಕಿಲ್ಲ. ತುಂಬಾ ಜನ ನಾಯಕರು ಹೇಳಿದ್ದಾರೆ ಸರ್, ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ಸರ್. ಹಾಗಂತ ಬೇರೆ ಇನ್ನೇನು ಕೇಳಿ ಸರ್. ಅಹಿಂದ ಸಮಾವೇಶ ಜೊತೆಗೆ ದಲಿತ ಸಮಾವೇಶ ಮಾಡಬೇಕು ಅನ್ನೋ ಚಿಂತನೆ ಇದೆ ಸರ್ ಕಾಂಗ್ರೆಸ್ನಿಂದ, ತಮ್ಮ ನೇತೃತ್ವದಲ್ಲಿ. ಎಲ್ಲ ಮಾಡ್ತೀವಿ. ಅಹಿಂದ ಸಮಾವೇಶ ಆದಮೇಲೆ ದಲಿತ ಸಮಾವೇಶನೂ ಮಾಡ್ತೀವಿ, ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನಾವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.